ಅಯೋಧ್ಯೆಯ ರಾಜಕುಮಾರ ಶ್ರೀರಾಮನ ಕೈಯಲ್ಲಿ ಮಹಾಶಿವನ ಧನಸ್ಸು ಮುರಿದು ಹೋಗಿ ಇಡೀ ಮಿಥಿಲಾ ನಗರವೇ ಸಂಭ್ರಮದಲ್ಲಿ ಮುಳುಗಿತ್ತು. ಸೀತಾದೇವಿ ರಾಮನ ಕೊರಳಿಗೆ ವಿವಾಹ ಮಾಲೆ ಹಾಕಿದ್ಲು. ಆದರೆ ಈ ಸಂಭ್ರಮಕ್ಕೆ ಅಡ್ಡಿಯಾಗುವಂತೆ ಕೋಪದ ಮತ್ತೊಂದು ಹೆಸರು ಎನಿಸಿದ್ದ ಮಹರ್ಷಿ ಪರಶುರಾಮರು ವೇದಿಕೆಗೆ ಬಂದು ನಿಂತರು. ಭೂಮಿಯನ್ನು 21 ಬಾರಿ ಸುತ್ತಿ ಕ್ಷತ್ರಿಯ ಮುಕ್ತಗೊಳಿಸಿದ ಆ ಮಹಾಯೋಧನ ಕೋಪದ ಬೆಂಕಿಗೆ ಯಾರು ತುತ್ತಾಗಲಿದ್ದಾರೆ? ರಾಮ ಮತ್ತು ಲಕ್ಷ್ಮಣರು ಆ ಮಹರ್ಷಿಯನ್ನು ಹೇಗೆ ಎದುರಿಸಿದ್ರು? ಅಂತಿಮವಾಗಿ ಇಡೀ ಬ್ರಹ್ಮಾಂಡವೇ ಕಾಯುತ್ತಿದ್ದ ವಿವಾಹ ಮಹೋತ್ಸವದ ಕಥೆ ಏನು? ಹಾಗಾದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವೇದಿಕೆಯ ಮೇಲೆ ನಿಂತಿದ್ದ ಪರಶುರಾಮರು ಕಠೋರ ಶಬ್ದಗಳಿಂದ ರಾಮ ಮತ್ತು ಲಕ್ಷ್ಮಣರನ್ನು ತರಾಟೆಗೆ ತೆಗೆದುಕೊಂಡರು. ಅವರ ಕೋಪಕ್ಕೆ ಪ್ರತಿಯಾಗಿ ಪ್ರಕೋಪವನ್ನು ಕೀಟಲೆಯನ್ನು ಬೆರೆಸಿ ಲಕ್ಷ್ಮಣ ಹೇಳಿದ, ಪರಶು ಹಿಡಿದ ಮಹರ್ಷಿಗಳೇ, ನಾವು ಬಾಲ್ಯದಲ್ಲಿ ಇಂತಹ ಹಲವಾರು ಹಳೆಯ ಬಿಲ್ಲುಗಳನ್ನು ಮುರಿದಿದ್ದೇವೆ. ಆಗ ಕೋಪಗೊಳ್ಳದೆ ನೀವು ಈ ಗೆದ್ದಲು ಹಿಡಿದ ಸವೆದು ಹೋದ ಬಿಲ್ಲಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವುದೇಕೆ? ಈ ಮಾತುಗಳಿಗೆ ಪರಶುರಾಮರು ಸಿಡಿದೆದ್ದರು. ಕೆಟ್ಟ ಬಾಯಿಯ ಮಗುವೆ, ಶಿವಧನಸ್ಸನ್ನು ನೀನು ಸಾಮಾನ್ಯ ಬಿಲ್ಲು ಎಂದು ಕರೆಯುತ್ತಿರುವೆಯೇನು? ನಿನ್ನದು ಅತಿಯಾದ ಉದ್ದಟತನವಾಯಿತು. ಇಲ್ಲಿ ನೋಡು, ಈ ನನ್ನ ಕೊಡಲಿ. ಇದು ಈ ಜಗತ್ತನ್ನು ಶುಚಿಗೊಳಿಸಲು 21 ಬಾರಿ ಕ್ಷತ್ರಿಯ ಯೋಧರನ್ನು ಸಂಹಾರ ಮಾಡಿದೆ ಎಂದು ಹೇಳಿದರು. ಲಕ್ಷ್ಮಣ ನಕ್ಕು ಬಿಟ್ಟ. ನಿಮ್ಮ ಬೆಂಕಿಯ ಮಾತು ಮತ್ತು ಈ ತಮಾಷೆಯ ಕೊಡಲಿ ನನ್ನ ಮೇಲೇನು ಪರಿಣಾಮ ಮಾಡ್ತಿಲ್ಲ. ಕೊಚ್ಚಿ ಹಾಕಲು ನಾನೇನು ಕಲ್ಲಂಗಡಿ ಹಣ್ಣಲ್ಲ. ಒಂದು ನಿಯಮವಾಗಿ ನಾವು ಬ್ರಾಹ್ಮಣರ ಮೇಲೆ, ನಿಷ್ಠಾವಂತರ ಮೇಲೆ, ದೇವತೆಗಳ ಮೇಲೆ ಮತ್ತು ಹಸುಗಳ ಮೇಲೆ ಶಕ್ತಿ ತೋರುವುದಿಲ್ಲ. ಆದ್ದರಿಂದ ನಾನು ಕೋಪ ತೋರಿಸುತ್ತಿಲ್ಲ ಎಂದ. ಎರಡೂ ಕಡೆಯ ಮಾತುಗಳು ಕೈಮೀರಿ ಹೋಗ್ತಿರುವುದನ್ನು ಗಮನಿಸಿದ ಶ್ರೀರಾಮ ತಕ್ಷಣ ಮಧ್ಯಪ್ರವೇಶಿಸಿದ. ರಾಮನು ಪರಶುರಾಮರಿಗೆ ವಿನಯದಿಂದ ನಮಸ್ಕರಿಸಿ ಹೇಳಿದ, ಮಹಾಸ್ವಾಮಿ, ದಯಮಾಡಿ ಈ ತಿಳಿವಳಿಕೆ ಇಲ್ಲದ ಮಗುವನ್ನು ಮನ್ನಿಸಿ. ನಿಮ್ಮ ಸೇವಕನಾದ ನಾನೇ ತಪ್ಪಿತಸ್ಥ. ಒಬ್ಬ ಸ್ವಾಮಿ ಮತ್ತು ಅವರ ಸೇವಕ ಶತ್ರುಗಳಾಗಲು ಸಾಧ್ಯವಿಲ್ಲ ಅಲ್ಲವೇ ಎಂದು ತನ್ನ ತಪ್ಪನ್ನು ಒಪ್ಕೊಂಡ. ರಾಮನ ಈ ವಿನಯದ ಮಾತುಗಳು ಕೋಪದಲ್ಲಿದ್ದ ಮಹರ್ಷಿಗಳಲ್ಲಿ ಆಶ್ಚರ್ಯವನ್ನು ಮೂಡಿಸಿತು. ದಶರಥ ರಾಜನ ಮಗನಾಗಿ ವಿಷ್ಣು ಪರಮಾತ್ಮನು ಅವತಾರ ಎತ್ತಿ ಬಂದಿರುವುದು ಸುದ್ದಿ ನಿಜವೇ ಎಂದು ಯೋಚಿಸತೊಡಗಿದರು. ಅವರಿಗೆ ಈ ವಿಷಯ ಮನವರಿಕೆಯಾಗಬೇಕಿತ್ತು. ಆಗ ಪರಶುರಾಮರು ಒಂದು ಸವಾಲನ್ನು ಎಸೆದರು. ನೀನು ಆ ಶಿವಧನಸ್ಸನ್ನು ಮುರಿದವನೇ ಆಗಿದ್ರೆ ನಾನು ನಿನಗೆ ಕೊಡುವ ಈ ಧನಸ್ಸಿಗೆ ಹೆದೆ ಕಟ್ಟಬಲ್ಲೆಯಾ? ಮಾಡಿ ತೋರಿಸು. ರಾಮನು ಅವರು ನೀಡಿದ ಮತ್ತೊಂದು ಮಹಾಧನಸ್ಸನ್ನು ಸುಲಭವಾಗಿ ತೆಗೆದುಕೊಂಡು ಅದರ ಹೆದೆಯನ್ನು ಕಟ್ಟಿದ್ದಷ್ಟೇ ಅಲ್ಲದೆ ಅದಕ್ಕೆ ಬಾಣವೊಂದನ್ನು ಹೂಡಿ ನಿಂತನು. ಮಹಾಮುನಿಗಳೇ, ಹೂಡಲ್ಪಟ್ಟಿರುವ ಈ ಬಾಣವು ತನ್ನಷ್ಟಕ್ಕೆ ವ್ಯರ್ಥವಾಗಲಾರದು. ಒಮ್ಮೆ ಆವಾಹಿಸಲ್ಪಟ್ಟ ಮೇಲೆ ಇದು ಯಾವುದಕ್ಕಾದರೂ ಹಾನಿ ಉಂಟು ಮಾಡಲೇಬೇಕು. ಇದು ನಿಮ್ಮೆಲ್ಲ ವೈಷ್ಣವ ತೇಜಸ್ಸನ್ನು ಹಾಗೂ ಅತೀಂದ್ರಿಯ ಶಕ್ತಿಯನ್ನು ನಾಶ ಮಾಡಿಯೇ ತೀರುತ್ತದೆ ಎಂದು ಘೋಷಿಸಿದ. ಪರಶುರಾಮರಿಗೆ ಇನ್ನು ಯಾವುದೇ ಸಂಶಯ ಉಳಿಯಲಿಲ್ಲ. ರಾಮನು ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಎಂದು ತಿಳಿದು ಭಯ ಭಕ್ತಿಯಿಂದ ಪ್ರಾರ್ಥಿಸಿದರು. ರಾಮನೇ, ನನ್ನ ಅತೀಂದ್ರಿಯ ಶಕ್ತಿಯನ್ನು ನಾಶ ಮಾಡಬೇಡ. ಕೇವಲ ನನ್ನ ವೈಷ್ಣವ ತೇಜಸ್ಸನ್ನು ಇಲ್ಲವಾಗಿಸು. ರಾಮನು ಅವರ ಕೋರಿಕೆಯನ್ನು ಮನ್ನಿಸಿದ. ತಕ್ಷಣವೇ ಪರಶುರಾಮರು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಮಹೇಂದ್ರ ಪರ್ವತಗಳಿಗೆ ತೆರಳಿದರು. ಪರಶುರಾಮರು ಅದೃಶ್ಯರಾದ ಕೂಡಲೇ ಅಲ್ಲಿದ್ದ ಎಲ್ಲ ರಾಜರು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಜನಕ ರಾಜನು ಮಹರ್ಷಿ ವಿಶ್ವಾಮಿತ್ರರನ್ನು ಕೇಳಿದ, ವಿವಾಹ ಮಹೋತ್ಸವವನ್ನು ನಾವು ಹೇಗೆ ವ್ಯವಸ್ಥೆ ಮಾಡಬೇಕು ಮಹರ್ಷಿಗಳೇ? ವಿಶ್ವಾಮಿತ್ರರು ಸಲಹೆ ನೀಡಿದರು. ರಾಜನೇ, ದಶರಥ ರಾಜನು ತನ್ನ ಪರಿವಾರ ಸಮೇತ ವಿವಾಹ ಮಹೋತ್ಸವಕ್ಕೆ ಆಗಮಿಸಬೇಕೆಂದು ದೂತನ ಮೂಲಕ ಅಯೋಧ್ಯೆಗೆ ಆಹ್ವಾನ ಕಳುಹಿಸುವುದು ಸೂಕ್ತ. ತಡವಿಲ್ಲದೆ ದೂತನನ್ನು ಅಯೋಧ್ಯೆಗೆ ಕಳುಹಿಸಲಾಯಿತು. ಮಿಥಿಲೆಯ ದೂತನು ನೀಡಿದ ಆಹ್ವಾನ ಪತ್ರವನ್ನು ಕಂಡ ದಶರಥ ರಾಜನ ಆನಂದಕ್ಕೆ ಪಾರವೇ ಇರಲಿಲ್ಲ. ತಕ್ಷಣ ಈ ಶುಭ ಸುದ್ದಿಯನ್ನು ರಾಣಿಯರೆಲ್ಲರಿಗೂ ತಿಳಿಸಿ ವಂಶದ ಗುರುಗಳಾದ ಮಹರ್ಷಿ ವಸಿಷ್ಠರನ್ನು ಕರೆತರಲು ಭಂಟನನ್ನು ಕಳುಹಿಸಿದ. ಭರತ ಮತ್ತು ಶತ್ರುಘ್ನರು ಓಡೋಡಿ ಬಂದು ಸಂಭ್ರಮಿಸಿದರು.
ಕೆಲವೇ ಕ್ಷಣಗಳಲ್ಲಿ ಇಡೀ ಅರಮನೆಯನ್ನು ಮತ್ತು ನಗರವನ್ನು ಸಂಭ್ರಮದ ಉತ್ಸಾಹ ಆವರಿಸಿತು. ರಾಜನು ತನ್ನ ಸೈನಿಕರಿಗೆ ಆದೇಶಿಸಿದ. ರಥಗಳು, ಆನೆಗಳು ಮತ್ತು ಕುದುರೆಗಳನ್ನು ಭವ್ಯವಾಗಿ ಅಲಂಕರಿಸಿ ಅವುಗಳ ಮೇಲೆ ಆಸನಗಳನ್ನು ಕಟ್ಟಿ ನಗರದ ಹೊರಗೆ ಹೊರಡಲು ಒಂದು ದೊಡ್ಡ ಮೆರವಣಿಗೆಯನ್ನು ಸಿದ್ಧಗೊಳಿಸಿ ಮರುದಿನ ಬೆಳಗ್ಗೆ ಶುಭ ಕಾಲದಲ್ಲಿ ಆನೆ, ಕುದುರೆ, ಸೈನಿಕರು, ಮಂತ್ರಿಗಳು, ರಾಣಿಯರು ಮತ್ತು ರಾಜ ದಶರಥನ ಒಳಗೊಂಡ ಒಂದು ಭವ್ಯವಾದ ವಿವಾಹ ಮೆರವಣಿಗೆಯು ಮಿಥಿಲೆಯತ್ತ ಹೊರಟಿತು. ಆ ಮೆರವಣಿಗೆಯು ಮಿಥಿಲೆಯನ್ನು ತಲುಪಿದಾಗ ಅದರ ವೈಭವವನ್ನು ಕಂಡು ಮಿಥಿಲೆಯ ಪ್ರಜೆಗಳು ವಿಸ್ಮಯಕ್ಕೆ ಒಳಗಾದರು. ಇನ್ನು ವಿವಾಹ ಮಹೋತ್ಸವ ಶುರುವಾಗುವುದಷ್ಟೇ ಬಾಕಿ ಇತ್ತು. ಮಿಥಿಲೆಗೆ ಅಯೋಧ್ಯೆಯ ತೇರು ಬಂದಿದೆ. ಇನ್ನು ಶುರುವಾಗುವುದು ರಾಮ ಸೀತೆಯರ ವಿವಾಹ ಮಹೋತ್ಸವ. ಈ ಕಲ್ಯಾಣದ ಸಮಯದಲ್ಲಿ ನಡೆದ ಒಂದು ಮಹತ್ವದ ಒಪ್ಪಂದವೇನು? ಈ ಒಪ್ಪಂದವು ರಾಮನ ತಮ್ಮಂದಿರಾದ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರ ಜೀವನವನ್ನು ಹೇಗೆ ಬದಲಿಸಲಿದೆ? ಭವ್ಯವಾದ ವಿವಾಹ ವಿಧಿವಿಧಾನಗಳು ಹೇಗಾದವು? ಈ ಎಲ್ಲ ರೋಚಕ ವಿಷಯಗಳನ್ನು ತಿಳಿಯಲು ತಪ್ಪದೇ ವೀಕ್ಷಿಸಿ ನಮ್ಮ ಮುಂದಿನ ಭಾಗ 11 ಭವ್ಯ ವಿವಾಹ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.